ದಾವಣಗೆರೆ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ರಾಜ್ಯ ಸಂಚಾಲಕರು ಬಿಜೆಪಿ ನೇಕಾರ ಪ್ರಕೋಷ್ಠ ಬಿಎಸ್ ಸೋಮಶೇಖರ್ ರವರು ಹಾಗೂ ಅನೇಕ ಮುಖಂಡರು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಗೆಲ್ಲುವುದು ನಿಶ್ಚಿತ. ಕೇಂದ್ರ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪುತ್ತಿದೆ. ಜನರು ನಮ್ಮ ಪರವಾಗಿದ್ದಾರೆ. 2 ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುತ್ತೇವೆ. ಸಭೆ ಭಾರತೀಯ ಜನತಾ ಪಾರ್ಟಿ ಯುವ ನಾಯಕರು ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಸೇರಿದ್ದೇವೆ. ಇವತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಿಜೆಪಿಯನ್ನ ನಾವು ಬೆಂಬಲಿಸೋ ಒಂದು ಕಾಲ ಬಂದಿದೆ. ಯಾಕಂತ ಹೇಳಿದ್ರೆ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ವಿಧಾನಸೌಧದಲ್ಲಿ ಪತ್ರಿಕೆಗೋಷ್ಠಿಯಲ್ಲಿ ರೈತರು ಅಂದ್ಕೊಂಡು ನೇತಾರ ಅಂದ್ಕೊಂಡು ಯಾರಾದ್ರೂ ಅದು ಮಾತಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ನೇತಾರ ಬಗ್ಗೆ ಅಷ್ಟೊಂದು ಕಾಳಜಿ ಯಡಿಯೂರಪ್ಪ ಎಲ್ಲೇ ಹೋಗಿ ನೇಕಾರ ರೈತರ ಬಗ್ಗೆ ಮಾತಾಡೋಲ್ಲ, ನೇಕಾರ ಬಗ್ಗೆ ಮಾತಾಡೋ ದಿನಾನೇ ನಾವು ತಿಳ್ಕೊಂಡಿದ್ವಿ. ಅವ್ರ ಜೊತೆಗೆಲ್ಲ ನಾವು ಕೆಲಸ ಮಾಡಿದ್ವಿ. ಈಗ ನಾವು ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಉಪಚುನಾವಣೆ ನಡೀತಾ ಇದೆ. ನಾವು ಈ ಉಪಚುನಾವಣೆಯಲ್ಲಿ ನಾವು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡ್ಬೇಕಂದ್ರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರು ಮತದಾರರು ಹೆಚ್ಚಿದ್ದಾರೆ. ಅದರಲ್ಲಿ ನೇಕಾರರು ಇಲ್ಲಿ ಜಾಸ್ತಿ ಜನಸಂಖ್ಯೆಯಲ್ಲಿದ್ದಾರೆ. ಇದರಿಂದ ನಾವು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಮತವನ್ನು ಕೊಟ್ಟು ಬೆಂಬಲಿಸಬೇಕು. ಯಾಕಂತ ಹೇಳಿದ್ರೆ ನಮ್ದೆಲ್ಲ ನೇಕಾರ ವೃತ್ತಿ. ಇನ್ನೊಂದು ವಿಚಾರ ಹೇಳ್ತಾರೆ, 75 ವರ್ಷಗಳ ಕಾಲ ನಮ್ಮ ನೇಕಾರರು ಯಾರೂ ಗುರುತಿಸಿಲ್ಲ. ನಮ್ಮ ಸನ್ಮಾನ್ಯ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗಸ್ಟ್ 7ನೇ ತಾರೀಕು 2015 ನಾವು ಹೋಗಿದ್ವಿ. 2 ಬಸ್ ಮಾಡಿಕೊಂಡು ನಾವು ಹೋಗಿದ್ವಿ. ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳೇ ಒಂದು ಉದ್ಘಾಟನೆಯನ್ನು ಮಾಡಿದ್ರು. ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಯಾರು ಗುರುತಿಸಿಲ್ಲ. ನಮ್ಮ ವೃತ್ತಿ ನಶಿಸಿ ಹೋಗಬಾರ್ದು ಅಂತೇಳಿ ನಮ್ಗೆ ಗುರ್ತು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿಜಿಯವರು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರಿಂದ ನಮ್ಮ ನೇಕಾರರು ಬಿಜೆಪಿ ಬರಬೇಕು ಇದೆ ಅಂತ ಹೇಳಿ ಎಲ್ಲ ಕಡೆನೂ ಇದೆ. ಆದರೆ ಈ ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದಕ್ಕೆ ಒತ್ತಾಯ ಕೇಳ್ತಾ ಇದ್ದಾರೆ. ಅವ್ರು ಬೆದರಿಸ್ತಾರೆ, ಇವ್ರು ಬೆದರಿಸ್ತಾರೆ, ಹೋಗಬೇಡಿ ಆ ಮೀಟಿಂಗ್, ಯಾವುದಕ್ಕೂ ಬೆದರಿಕೆ ಇದೆ. ನಿಮ್ಮ ಜೊತೆ ನಾವು ಇದ್ದೇವೆ. ಶ್ರೀನಿವಾಸ್ ದಾಸರಿ ಅಂತ ಒಂದು ಅತ್ಯಂತ ಬಹುಮತದಿಂದ ಗೆಲ್ಸ್ಕೊಡ್ಬೇಕಂತೇಳಿ ಸಂದರ್ಭ ತಿಳಿಸ್ತಾ ನಮ್ಗೆ ಅವಕಾಶ ಕೊಟ್ಟು ಎಲ್ಲರೂ